ಅದು ಬಂದ ತಕ್ಷಣ ನನ್ನ ಖುಷಿ ಏನು ಅಂತಂದರೆ, ನಾನು ಅವತ್ತು ಬೆಳಗ್ಗೆ ನಮ್ಮ ಸಿನಿಮಾದ ಸೌಂಡ್ ಇಂಜಿನಿಯರ್ ಪಳನಿ ಅಂತಿದ್ದಾರೆ, ಪಳನಿ ಸರ್ ಅಂತಿದ್ದಾರೆ, ಅವ್ರ ಹಂಸಲೇಖ ಶಿಷ್ಯ ಅವರು, ಹಂಸಲೇಖ ಅವ್ರ ಸಾಂಗೆಲ್ಲ ಅವರು ರೆಕಾರ್ಡ್ ಮಾಡ್ತಿದ್ರು. ಅವ್ರು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೋಗಿದ್ದೀವಿ 7 ಗಂಟೆಗೆ. ಸರ್ 10 ಗಂಟೆ ಮೇಲೆ ರೆಕಾರ್ಡಿಂಗ್ ಇದೆ, ನೀವು 7 ಗಂಟೆಯಿಂದ 9 ಗಂಟೆ ಮಾಡ್ಕೊಂಡು ಹೋಗ್ಬಿಡಿ, ಬೆಳಗ್ಗೆ ನಾನು ಸ್ಟುಡಿಯೋಗೆ ಬನ್ನಿ ಅಂತ. ಇಲ್ಲಿ ಇದ್ರ ಹತ್ರ ಇತ್ತು, ಇಲ್ಲಿ ಸುಜಾತ ಥಿಯೇಟ್ರ್ ಹತ್ರ. ಅಲ್ಲಿ ಮಾಡ್ತಾ ಇದ್ದೀನಿ. 8 ಗಂಟೆಗೆ ನಮ್ಮ ಇವ್ರು ಫೋನ್ ಮಾಡ್ತಾ ಇದ್ದಾರೆ, ಯಾರು ಪೋಸ್ಟ್ಮನ್ನು. ನಾನು ನನಗೂ ಆ್ಯಕ್ಚುಲಿ ಗೊತ್ತಾಯ್ತು ಬಂದಿದೆ ಅಂತ. ಎತ್ತಂಗಿಲ್ಲ, ಎದುರುಗಡೆ ಕೂತ್ಬಿಟ್ಟವ್ರೆ. ನನಗೆ ಹೌದಾ ಏನು ನಿಮ್ಮ ಜರ್ನಿ ಏನು ಹಂಸಲೇಖ ಸರ್ ಹಿಂಗೆ ಕೇಳ್ಕೊಂಡು ಕೂತಿದ್ದೀನಿ. ನನಗೆ ಮನಸ್ಸಲ್ಲಿ ಆಸೆ ಫಸ್ಟಿಗೆ ಬಿಟ್ಟು ಓಡೋಗ್ಬಿಟ್ಟು ಫೋನ್ ಎತ್ತಬೇಕು ಅಂತ ನನ್ನ ಖುಷಿ ನನಗೆ. ಅವ್ರು ಆಯಿತು, ಅದಕ್ಕೆ ಸರ್ ಒಂದು ಕಾಫಿ ಬ್ರೇಕ್ ಮಾಡೋಣ. ನಾನು ಹೇಳ್ಬಿಟ್ಟು ಓಡ್ಬಿಟ್ಟು ಏನು ಶಂಕರಣ್ಣ ಅಂತಂದೆ. ಅದಕ್ಕೆ ಅವರು ಸರ್ ಎಲ್ಲರೂ ಇದ್ದೀರಾ, ಪಾಸ್ವರ್ಡ್ ಬಂದಿದೆ ಬನ್ನಿ ಸರ್ ಇಲ್ಲಿ ಅಂತಂದ. ನಾನು ಥ್ಯಾಂಕ್ಸ್ ಸರ್. ಅವರು ಕೂತ್ಕೊಳ್ಳಿ ಟಿಫನ್ ಮಾಡಿ. ನಿಮ್ಮ ಟಿಫನ್ ಯಾರಿಗೆ ಮುಗಿದೋಯ್ತು, ಟಿಫನ್ ಯಾರಿಗೆ ಬೇಕು ನಿಮ್ಮದು? ನಾನು ನಮ್ಮ ರವಿರಾಜ್ ಕ್ಯಾಮ್ರಾಮನ್ನು ಅಂತ ಬೈಕ್ ಅವಾಗ ನಮ್ಮದು, ನನ್ನ ಹೆಂಡ್ತಿದೆ ಬೈಕು, ಅದು ಆಕ್ಸೆಸ್, ಅದ್ರಲ್ಲಿ ಓಡ್ತಿದ್ವಿ ನಾವು. ಅಲ್ಲಿಂದ ಬಂದು ಅಲ್ಲಿ ಶ್ರೀನಗರ, ನಮ್ಮ ಕ್ಯಾಮ್ರಾಮನ್ ಮನೆ ಶ್ರೀನಗರ. ಅದಕ್ಕೆ ಸರ್ ಎಲ್ಲಿದ್ದೀರಾ ಅಂತ. ಎಲ್ಲಿ ಬರ್ಬೇಕಲ್ರಿ ಕೊಡ್ತೀನಿ, ನಾನು ಎಲ್ಲ ಬೀಟಿದೆ ಹೋಗ್ಬೇಕು ಹಂಗೆ ಅಂತ. ಸರ್ ಶ್ರೀನಗರ ಬಸ್ ಸ್ಟ್ಯಾಂಡ್ ಬಂದ್ಬಿಡೋಣ ಅಂತ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಏನು ರೇ ಬರಲಿಲ್ಲ ಎಷ್ಟೊತ್ತಾಯ್ತು ಹಂಗೆ ಹೋದಾಗ ಕೊಟ್ಟಾಗ ನನಗದು ಬಂಗಾರ ವಜ್ರ ವೈಡೂರ್ಯ ಎಲ್ಲ ಕೈಲಿದ್ದಂಗೆ ಫೀಲು. ಹನುಮಂತ ರೆಡ್ಡಿಗೆ ಫೋನ್ ಮಾಡಿ ಅವರು ಸರ್ ಬಂದ್ಬಿಡ್ತು ಪಾಸ್ಪೋರ್ಟ್ ಹೇಳಿ ಅಂದ್ರು, ಸ್ಲೋ ಮೋಷನ್ ಎಲ್ಲ ಆಗಿ ಹೇಳಿದ್ರೆ ಹಾಗೆ ಸರ್ ಬರುತ್ತೆ ದುಡ್ಡು ಇನ್ಮೇಲೆ ಅಂದರು. ಸೋ ಹ್ಯಾಪಿ ದಟ್ ಡೇ ಇದೆಯಲ್ಲ, ಅದು ಐ ಕ್ಯಾಟ್ ಬಿಲೀವ್ ಇನ್ ಮೈ ಲೈಫ್. ಬಹುಶಃ ಜೂನ್ ಜುಲೈ ಇರಬೇಕು, ಜುಲೈ ಅದು ದೊಡ್ಡ ದಿನ ಅದು.